ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೋಡ್ಕೊಂಬರೋಣ ಬನ್ನಿ. ಆದಿಚುಂಚನಗಿರಿಯ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಮಠ, ದೇವಸ್ಥಾನ ಅಂತಲೂ ಕರೀಬೋದು. ಹಿಂದಿನ ವಿಡಿಯೋದಲ್ಲಿ ಕಾಲಭೈರವೇಶ್ವರನ ದೇವಸ್ಥಾನವನ್ನು ನಾವು ನೋಡ್ಕೊಂಬಂದಿದ್ವಿ. ಈ ಒಂದು ವಿಡಿಯೋದಲ್ಲಿ ಕಾಲಭೈರವೇಶ್ವರ ದೇವಸ್ಥಾನದ ಹೊರಗಡೆ ಬರ್ತಿದ್ದಂಗೆ ಎದುರುಗಡೆ ಕಾಣಿಸುತ್ತೆ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಮಠ, ದೇವಸ್ಥಾನ ಅಂತಲೂ ಕರೀಬೋದು. ಇದನ್ನು ಬಾಲಗಂಗಾಧರನಾಥ ಸ್ವಾಮೀಜಿಗಳದ್ದು ಅವ್ರಿಗೋಸ್ಕರ ಕಟ್ಟಿರೋದು. ಇಲ್ಲಿರೋದು ಅವ್ರದ್ದು ಮೂರ್ತಿ ಮಾತ್ರ. ಅವ್ರ ಸಮಾಧಿ ಅವ್ರ ಸ್ಮಾರಕ ಇಲ್ಲಿದೆ. ಬಾಲಗಂಗಾಧರನಾಥ ಸ್ವಾಮೀಜಿಗಳು ಈ ಒಂದು ಕ್ಷೇತ್ರದ 71ನೇ ಪೀಠಾಧ್ಯಕ್ಷರಾಗಿದ್ದರು. ಬಾಲಗಂಗಾಧರನಾಥ ಸ್ವಾಮೀಜಿಗಳು ಅವರು ಹುಟ್ಟಿದ್ದು 1945ರಲ್ಲಿ ಜನವರಿ 18 ರಾಮನಗರ ಜಿಲ್ಲೆ ಬನಂದೂರಿನಲ್ಲಿ ಅವರು ಹುಡ್ತಾರೆ. ಅವರು ಪೀಠಾರೋಹಣೆ ಮಾಡಿದ್ದು 1974ರಲ್ಲಿ ಮಠದ 71ನೇ ಪೀಠಾಧ್ಯಕ್ಷರಾಗಿ ಜವಾಬ್ದಾರಿಗಳನ್ನು ತಗೊತಾರೆ. ಹಾಗೂ ಇವರು ಜೀವನಾವಧಿಯಲ್ಲಿ 39 ವರ್ಷಗಳ ಕಾಲ ಇವರು ಸೇವೆ ಸಲ್ಲಿಸ್ತಾರೆ. ರಾಜ್ಯದಾದ್ಯಂತ 450ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಹಾಗೂ ಶಾಲೆ, ಕಾಲೇಜುಗಳು, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜುಗಳನ್ನು ಸ್ಥಾಪಿಸಿ ಸ್ಥಳೀಯ ಮಕ್ಕಳಿಗೆ ಶಿಕ್ಷಣ ದಾಸೋಹ ಅನ್ನೋ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗೂ ಇವರ ಜೀವನಾವಧಿಯಲ್ಲಿ 5 ಕೋಟಿಗೂ ಹೆಚ್ಚು ಗಿಡಗಳನ್ನು ನೆಟ್ಟು ಈ ಒಂದು ಕ್ಷೇತ್ರದಲ್ಲಿ ಹಸಿರು ಕ್ರಾಂತಿ ಹರಿಕಾರ ಅಂತ ಬಿರುದು ತಗೊತಾರೆ. ಇವರಿಗೆ 2010ರಲ್ಲಿ ಭಾರತ ಸರ್ಕಾರ ಇವರ ಒಂದು ಕೆಲಸವನ್ನು ಮೆಚ್ಚಿ, ಇವರ ಕಾರ್ಯವನ್ನು ಮೆಚ್ಚಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡ್ತಾರೆ ಇವರಿಗೆ. ಹಾಗೂ ಇವರು 2013ರಲ್ಲಿ ಮರಣವನ್ನು ಹೊಂದ್ತಾರೆ, ಅಮರರಾಗ್ತಾರೆ. ಹಾಗೂ ಇವರ ನಂತರ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಮಠದ 72ನೇ ಪೀಠಾಧ್ಯಕ್ಷರಾಗಿ ಜವಾಬ್ದಾರಿಗಳನ್ನು ವಹಿಸುತ್ತಾರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ಈ ಒಂದು ಮಾಹಿತಿ ಸರಿ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ 3ಗೋಸ್ಕರ ವೆಯ್ಟ್ ಮಾಡಿ. ಮೇಲೆ ನಾವು ಗವಿಸಿದ್ದೇಶ್ವರನ ದೇವಸ್ಥಾನವನ್ನು ನೋಡ್ಕೊಂಬರ್ಬೋದು. ಇಲ್ಲಿ ನೋಡಿ, ನಮ್ಮ 5G 6G ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ನಾವು ಒಳಗೋಗಿ ಬರೋದ್ರಾಗೆ. ಈ ಒಂದು 3 ಸ್ಮಾರಕಗಳು ಆ ಒಂದು ಹೆಸರುಗಳಲ್ಲಿ ಬರೆದಿದ್ದು ಹಾಳಾಗಿತ್ತು. ಹಂಗಾಗಿ ನಮ್ಗೆ ಯಾವುದು ಅಂತ ಮಾಹಿತಿ ಇಲ್ಲ. ನಿಮಗೆ ಗೊತ್ತಿದ್ರೆ ನೀವು ನಮಗೆ ಕಾಮೆಂಟ್ ಮಾಡಿ. ಇಲ್ಲಿ ಅವರ ವಿಗ್ರಹಗಳು ಇಲ್ಲ, ಅವರ ಪಾದಮುದ್ರಿಕೆಗಳು ಹಾಗೂ ಅವರ ಫೋಟೋಗಳನ್ನು ಹಾಕಿದ್ದಾರೆ. ನೆಕ್ಸ್ಟ್ ವಿಡಿಯೋಗೋಸ್ಕರ ನೀವು ನಮಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಅಂತೇಳಿ. ಧನ್ಯವಾದಗಳು.